ಆರಂಭಿಸಲಾங்களா ಮುಡ್ಚಿಡ್ಲಾಮಾ. ಲೋಕೇಶ್ ಕನಕರಾಜನ್ ರವರ ನಿರ್ದೇಶನದ ರಜನಿಕಾಂತ್ ರವರು ನಟಿಸುತ್ತಿರುವ ಚಿತ್ರ ಕೂಲಿ. ಇತ್ತೀಚೆಗಷ್ಟೇ ಈ ಚಿತ್ರದ ಟೈಟಲ್ ಟೀಸರ್ ರಿಲೀಸ್ ಆಗಿದ್ದು, ರಜನಿಕಾಂತ್ ರವರು ಲೀಡ್ ರೋಲ್ ನಲ್ಲಿ ನಟಿಸುತ್ತಿರುವ ಈ ಚಿತ್ರದಲ್ಲೂ ಅನಿರುದ್ಧ್ ರವರ ಮ್ಯೂಸಿಕ್ ಮುಂದುವರೆದಿದೆ. ಲೋಕೇಶ್ ಕನಕರಾಜನ್ ರವರ ಹಿಂದಿನ ಚಿತ್ರ ಕೈತಿ, ವಿಕ್ರಮ್, ಲಿಯೋ ಮಲ್ಟಿಸ್ಟಾರರ್ ಮೂವೀಸ್ ಆಗಿದ್ದು, ಈ ಮೂರೂ ಮೂವೀಸ್ ನು ಇಂಟರ್ಲಿಂಕ್ ಮಾಡಿ ಜನರಿಗೆ ಭರಪೂರ ಮನೋರಂಜನೆ ಕೊಟ್ಟಿದ್ದು ನಮ್ಮೆಲ್ಲರಿಗೂ ತಿಳಿದೇ ಇದೆ. ಅಂಡ್ ಈ ಮೂರು ಫಿಲ್ಮ್ನಲ್ಲೂ ಡ್ರಗ್ಸ್ಗೆ ಸಂಬಂಧಿಸಿದ ವಿಷಯ ಇತ್ತು. ಇದು ಕೂಲಿ ಚಿತ್ರದಲ್ಲೂ ಮುಂದುವರೆದಿದೆಯಾ ಗೊತ್ತಿಲ್ಲ. ಬಟ್ ಯಾಕೋ ಈ ಮೂವಿನೂ ಕೂಡ LCUಗೆ ಐ ಮೀನ್ ಲೋಕೇಶ್ ಸಿನಿಮ್ಯಾಟಿಕ್ ಯೂನಿವರ್ಸ್ಗೆ ಕನೆಕ್ಟ್ ಆಗಿರಬಹುದು ಅಂತ ಅನ್ನಿಸ್ತಾ ಇದೆ. ನಾನು ಟೈಟಲ್ ಟೀಸರ್ ನೋಡ್ತಾ ಹೋದಂತೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಅಂಶಗಳು ಕಣ್ಣಿಗೆ ಬಿದ್ವು. ನಂಬರ್ 1, ದ ಹಾರ್ಬರ್ ಸೌಂಡ್. ಈ ಸೌಂಡ್ ನಮಗೆ ಹೊಸ್ತೇನಲ್ಲ. ನಾವು ಇದನ್ನ ವಿಕ್ರಮ್ ಮೂವಿನಲ್ಲಿ ಆಗ್ಲೇ ನೋಡಿದ್ದೇವೆ ಅಂಡ್ ಕೇಳಿದ್ದೇವೆ. ನೆಕ್ಸ್ಟ್ ಶಾಟ್ ನಲ್ಲಿ ಸೂಟ್ಕೇಸ್ ಓಪನಿಂಗ್ ಸೀನ್. ಈ ಶಾಟ್ ನಲ್ಲಿ ಸೂಟ್ಕೇಸ್ ಓಪನ್ ಮಾಡುವವನ ಕೈ ಮೇಲೆ ಟ್ಯಾಟೂ ಇದೆ. ಅಂಡ್ ಆ ಟ್ಯಾಟೂ ನಮ್ಗೇನ್ ರಿವೀಲ್ ಮಾಡುತ್ತೆ? ಇದು ನಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಹೈಲೈಟ್ ಈಸ್ ಗೋಲ್ಡ್. ಸ್ಟ್ಯಾಚ್ಯೂ ಆಫ್ ನಂದಿ, ಹುಲಿ, ದೇವರ ವಿಗ್ರಹಗಳು, ಮೆಡಿವಲ್ ಆರ್ಮರ್, ಚಿನ್ನದ ಕಾರ್ಡ್ಸ್, ಚಿನ್ನದ ಬಳೆಗಳು, ಚಿನ್ನದ ವಾಚಸ್, ಹೀಗೆ. ಈಸ್ ದಿಸ್ ಮೂವಿ ರಿಲೇಟೆಡ್ ಟು ಸ್ಮಗ್ಲಿಂಗ್ ಆರ್ ಟ್ರೆಜರ್ ಹಂಟ್ ಅಂತಾನೂ ಅನ್ಸ್ಬಿಡುತ್ತೆ. ಬಟ್ ಕ್ವೈಟ್ ಇಂಟ್ರೆಸ್ಟಿಂಗ್. ಆಮೇಲೆ ಬೇರೆ ಬೇರೆ ದೇಶದ ಕರೆನ್ಸಿಗಳು ರೋಲ್ ಮಾಡಿ ಇಟ್ಟಿರೋದು ಜಸ್ಟ್ ಲೈಕ್ ಕೈತಿ ಅಂಡ್ ವಿಕ್ರಮ್ ಮೂವಿ ತರ ಫೀಲ್ ಆಯ್ತು. ಜೊತೆಗೆ ಟೀಸರ್ ನಲ್ಲಿ ಈ ಚಿನ್ನದ ಕಲ್ಲನ್ನು ಹೈಲೈಟ್ ಮಾಡಿದ್ದಾರೆ. ಇದು ಮೂವಿನಲ್ಲಿ ಏನಾದ್ರೂ ಗೇಮ್ ಚೇಂಜರ್ ತರ ಆಕ್ಟ್ ಮಾಡುತ್ತಾ? ಇರಬಹುದು, ಬಟ್ ನಾಟ್ ಶೋರ್. ಆದ್ರೆ ರಜನಿಕಾಂತ್ ಅವ್ರನ್ನ ಹುಲಿಗೆ ರಿಸೆಂಬಲ್ ಮಾಡಿ ತೋರಿಸಿರೋದು ತುಂಬಾ ಇಷ್ಟ ಆಯ್ತು. ಹಾಗೂ ವಿಕ್ರಮ್ ಮೂವಿಲಿ ಕಮಲ್ ಹಾಸನ್ನ ಈಗಲ್ಗೆ, ರೋಲೆಕ್ಸ್ ನ ಸ್ಕಾರ್ಪಿಯೋಗೆ ಮತ್ತು ಲಿಯೋ ಮೂವಿನಲ್ಲಿ ವಿಜಯ್ನ ಲಯನ್ಗೆ ಸಿಂಬಲೈಸ್ ಮಾಡಿರೋ ಹಾಗೆ ರಜನಿಕಾಂತ್ನ ಈ ಮೂವಿನಲ್ಲಿ ಟೈಗರ್ಗೆ ಸಿಂಬಲೈಸ್ ಮಾಡಿದ್ದಾರೆ. ಲೋಕೇಶ್ ಕನಕರಾಜನ್ ರವರ ಸಿಗ್ನೇಚರ್ ಏನಂದ್ರೆ ಲೀಡ್ ಆಕ್ಟರ್ಸ್ ನ ಹಳೆಯ ಸಿನಿಮಾದಿಂದ ಇನ್ಸ್ಪೈರ್ ಆಗೋದು ಮತ್ತು ಹಳೆಯ ಸಾಂಗ್ಸ್ ಗೆ ಒಂದು ಹೊಸ ಟಚ್ ಕೊಟ್ಟು ಯೂಸ್ ಮಾಡೋದು. ಈ ಸಿನಿಮಾದಲ್ಲಿರೋ ಡಿಸ್ಕೋ ಸಾಂಗ್ ಕೂಡ ತಂಗಮಗನ್ ಎಂಬ ಮೂವಿದು. ಅಂಡ್ ಈ ಟೀಸರ್ ನಲ್ಲಿರೋ ಡೈಲಾಗ್ ಅಪ್ಪವಂ ತಾತವಂ ವಂದರಗಳ್ ಪೋನಾರ್ಗಳ್, ಈ ಡೈಲಾಗ್ ಕೂಡ ರಂಗ ಎಂಬ ಮೂವಿದು. ಇದು ನಮ್ಗೆ ಹೊಸ್ತೇನಲ್ಲ. ಲೋಕೇಶ್ ಕನಕರಾಜನ್ ರವರ ಹಿಂದಿನ ಫಿಲ್ಮ್ ವಿಕ್ರಮ್ ನಲ್ಲಿಯೂ ಕೂಡ ಇದೇ ಫಾರ್ಮುಲಾ ಯೂಸ್ ಮಾಡಿರೋದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಈ ಸಿನಿಮಾ LCUಗೆ ಸೇರುತ್ತಾ ಅಥವಾ ಇದು ಸ್ಟ್ಯಾಂಡ್ ಅಲೋನ್ ಮೂವಿ ಆಗುತ್ತಾ ಕಾದು ನೋಡೋಣ. ಬಟ್ ಡಾಟ್ಸ್ ನ ಜಾಯಿನ್ ಮಾಡ್ತಾ ಹೋದ್ರೆ ಮೋಸ್ಟ್ಲಿ ಕನೆಕ್ಷನ್ ಇರ್ಬೋದು ಅಂತ ಅನ್ನಿಸದೇ ಇರಲ್ಲ. ವೆಲ್, ಇಟ್ಸ್ ಟೂ ಅರ್ಲಿ ಟು ಜಡ್ಜ್, ಲೆಟ್ ಸಿ. ಕೊನೆಯದಾಗಿ ಇನ್ನೊಂದು ವಿಷಯ, ಈ ಮೂವಿ ದ ಪರ್ಚ್ ಸಿನಿಮಾದ ರೀಮೇಕ್ ಇರ್ಬೋದು ಅನ್ನೋ ಸುದ್ದಿ ಕೂಡ ಓಡ್ತಾ ಇದೆ. ತಮಿಳಿನ ಲಾರೆನ್ಸ್, ಕನ್ನಡದ ದುನಿಯಾ ವಿಜಯ್ ಅಂಡ್ ತೆಲುಗಿನ ನಾಗಾರ್ಜುನ್ ರವರ ಪಾತ್ರಗಳು ಕೂಡ ಈ ಚಿತ್ರದಲ್ಲಿರುತ್ತೆ ಅನ್ನೋ ಮಾಹಿತಿ ಇದೆ. ಇದು ನಿಜವಾಗ್ಲೂ ಎಲ್ಲಾ ಭಾಷೆಯ ಪ್ರೇಕ್ಷಕರನ್ನು ಸೆಳೆಯುವ ತಂತ್ರವೂ ಆಗಿರಬಹುದು. ಎಲ್ಲ ಅಂದುಕೊಂಡಂತೆ ಆದ್ರೆ ರಜನಿಯವರ 171ನೇ ಈ ಸಿನಿಮಾ ಮುಂಬರುವ ಜನವರಿನಲ್ಲಿ ರಿಲೀಸ್ ಆಗಲಿದೆ ಅಂತ ಇನ್ಫಾರ್ಮೇಶನ್ ಇದೆ. ಇವಿಷ್ಟು ಈ ಚಿತ್ರದ ಕುರಿತಾದ ಮಾಹಿತಿ. ಇನ್ನು ಅತಿ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಮುಂಬರುವ ದಿನಗಳಲ್ಲಿ ಹಂಚಿಕೊಳ್ತೀನಿ ಅಂತ ಹೇಳ್ತಾ, ಯುವರ್ ರಿವ್ಯೂ ಸರ್ಜನ್ ಇಸ್ ಸೈನಿಂಗ್ ಆಫ್. ಟೇಕ್ ಕೇರ್. ಮುಡ್ಚಿಡ್ಲಾಮಾ.